ನಂಬಿದವರಿಗೆ ತಾಯಿಯಾಗಿ ಅಭಯ ನೀಡುವ ದೈವ, ನಂಬದವರನ್ನು ನಂಬುವಂತೆ ಮಾಡುವ ಶಕ್ತಿ. ಮಂತ್ರದೇವತೆಯ ಕಥೆ ಏನೆಂದು ಪಾರ್ಥನ ಆಧಾರಿತವಾಗಿ ಸಂಕ್ಷಿಪ್ತವಾಗಿ ತಿಳಿಯೋಣ. ತೆಂಕನ ದಿಕ್ಕಿನ ಅಂದರೆ ಈಗಿನ ಕೇರಳ ರಾಜ್ಯದ ಕುಂಟಾಲ ಜಂತ್ರಿ ಮಂತ್ರಜಾವದೆಯನ್ನು ತನ್ನ ತಪಶಕ್ತಿಯ ಮುಖೇನ ಒಲಿಸಿಕೊಂಡು ಗುಬ್ಬಿದೇವರ ಎಡಭಾಗದಲ್ಲಿ ನೆಲೆಯಾಗಿಸಿ ಬರುತ್ತಿದ್ದಂತಹ ಸಮಯ ಅದು. ಅದೇ ಸಮಯಕ್ಕೆ ಇರುವೈಲು ಸಮೀಪದ ಸುಂತ್ಲಾಡಿಬರ್ಕೆ ಎಂಬ ಮನೆಯಲ್ಲಿ ಗಂಗೆ ವೈದ್ಯದಿಯ ಮಗ ಕಾಂತು ವೈದ್ಯ ಮನೆಯ ಯಜಮಾನಿಕೆಯನ್ನು ನೋಡಿಕೊಳ್ಳುತ್ತಿದ್ದ ಕಾಲ. ಅದೇ ಸಮಯ ಸುಂತಲಾಡಿ ಬರ್ಕೆಯ ಮನೆಗೆ ಸಮಸ್ಯೆ ಬಂದೊದಗುತ್ತದೆ. ಕಳ್ಳ ಕಾಕರ ಭಯ ಹೆಚ್ಚಾಗುತ್ತೆ. ತೆಂಗಿನ ಮರದಲ್ಲಿ ತೆಂಗಿನ ಫಸಲು ಇಲ್ಲ, ಕಂಗಿನಲ್ಲಿ ಅಡಿಕೆಯ ಬೆಳೆ ಇಲ್ಲ, ಮನೆಯ ಅಂಗಳದ ಭತ್ತ ತೋಡಕ್ಕೂ ಗದ್ದೆಯಲ್ಲಿ ಫಸಲು ಬರುವುದಿಲ್ಲ, ಹಟ್ಟಿಯಲ್ಲಿ ದನಗಳಿಗೆ ರೋಗ ಬಂದೊದಗುತ್ತದೆ, ಕಟ್ಟದ ಕೋಳಿ ಕಾಣಿಸುವುದಿಲ್ಲ, ನನ್ನ ಬರ್ಕೆ ಮನೆಯಲ್ಲಿ ಸುಖವಿಲ್ಲ, ಕೃಷಿಯಲ್ಲಿ ಸಮೃದ್ಧಿ ಇಲ್ಲ ಎಂದು ಚಿಂತೆಯಲ್ಲಿ ಬಿದ್ದಂತಹ ಕಾಂತು ವೈದ್ಯರು ಕಣ್ಣನೀರು ಹಾಕುತ್ತಾರೆ. ನನ್ನ ಮನೆತನವನ್ನು ಕಾಪಾಡುವ ದೈವ ನನಗೆ ಬೇಕು ಎಂದು ತಿಳಿದು ತೆಂಕನ ದಿಕ್ಕಿನ ಮಲಯಾಳಿ ರಾಜ್ಯದಲ್ಲಿ ಒಂದು ದೈವವಿದೆ, ಕೇಳೋಣ ಎಂದು ತೆಂಕನ ದಿಕ್ಕಿಗೆ ಹೊರಡುತ್ತಾರೆ. ಅವರು ಹೊರಡಲು ಹೇಗೆ ತಯಾರಾದರು ಅನ್ನುವುದನ್ನು ತುಳು ಭಾಷೆಯ ಪಾರ್ಧನದಲ್ಲಿ ಹೇಗೆ ವಿವರಿಸಿದ್ದಾರೆಂದರೆ, ಬೆಳಿಗ್ಗೆ ಸೂರ್ಯ ಮೂಡುವ ಮುನ್ನ ಎದ್ದು ಮಾಳಿಗೆ ಮನೆಯ ಮೇಲೆ ಹೋಗಲು ಏಣಿ ಇಟ್ಟು ಆ ಮಾಳಿಗೆಯಿಂದ ಒಂದು ತೆಂಗಿನಕಾಯಿಯನ್ನು ತೆಗೆಯುತ್ತಾರೆ, ಚಿಪ್ಪುವನ್ನು ಸುಳಿಯುತ್ತಾರೆ. ಕಾಯಿಯನ್ನು ತೆಗೆದುಕೊಂಡು ಸುಂತಲಾಡಿ ಮನೆಯನ್ನು ಬಿಟ್ಟು ಪದ್ಮುಂಜ ವೈದ್ಯನಿದ್ದ ಪಂಜಾಡಿಯ ಮನೆಗೆ ಬರುತ್ತಾರೆ. ಕಾಂತು ವೈದ್ಯರನ್ನ ಕಂಡ ಪದ್ಮುಂಜ ವೈದ್ಯರು, ಏನು ಬಂದಿರಿ ಇಲ್ಲಿ? ಯಾವುದೇ ಸಮಯದಲ್ಲಿಯೂ ಬರದಿದ್ದ ನೀವು ಇಂದು ಬಂದಿರುವಿರಿ, ನನ್ನಿಂದ ಯಾವ ಕೆಲಸವಾಗಬೇಕು ಎಂದು ಕೇಳಿದಾಗ ತನ್ನ ಬರ್ಕೆ ಮನೆತನಕ್ಕೆ ಬಂದ ಕಷ್ಟದ ವಿಷಯವನ್ನು ತಿಳಿಸುತ್ತಾರೆ. ತದನಂತರ ಅವರಿಬ್ಬರು ಸೇರಿಕೊಂಡು ಬಾಳೆಹಣ್ಣಿನ ಗೋಣೆ ಇನ್ನಿತರ ವಸ್ತುವನ್ನು ತೆಗೆದುಕೊಂಡು ಕೇರಳ ರಾಜ್ಯಕ್ಕೆ ಹೊರಡುತ್ತಾರೆ. ಕುಂಟಾಳ ಜಂತ್ರಿಯ ಮನೆಯನ್ನು ತಲುಪಿ ತಾವು ತಂದ ಹಣ್ಣು ಹಂಪಲು ವಿಳ್ಯದೆಲೆಯನ್ನು ಮನೆ ಅಂಗಳದಲ್ಲಿ ಇರಿಸಿ ಅಂಗಡದಲ್ಲಿದ್ದ ಹುಡುಗಿಯೊಂದಿಗೆ ಕುಂಟಾಳ ಜಂತ್ರಿ ಇಲ್ಲವೇ ಎಂದು ಕೇಳುತ್ತಾರೆ. ಆ ಸಮಯದಲ್ಲಿಯೇ ಮನೆದೇವರ ಪೂಜೆ ಮುಗಿಸಿದ ಕುಂಟಾಳ ಜಂತ್ರಿ ಹೊರಬರುತ್ತಾರೆ. ಅವರಿಗೆ ಪ್ರಣಾಮ ಸಲ್ಲಿಸುತ್ತಾರೆ. ಕಾಂತು ವೈದ್ಯ ಹಾಗೂ ಪದ್ಮುಂಜ ವೈದ್ಯರು, ಯಾವತ್ತು ಬರದಿದ್ದ ನೀವು ಇವತ್ತೇನು ಬಂದಿರಿ ಎಂದು ಕುಂಟಾಳ ಜಂತ್ರಿ ಕೇಳುವಾಗ, ನನ್ನ ಬರ್ಕೆ ಮನೆಯಲ್ಲಿ ಕಳ್ಳಕಾಕರು ತುಂಬಿದ್ದಾರೆ, ಕೃಷಿ ಭೂಮಿ ಎಲ್ಲವೂ ಅಳಿಯುವ ಸ್ಥಿತಿಯಲ್ಲಿದೆ, ನನಗೊಂದು ದೈವ ಬೇಕು, ಬರ್ಕೆಯನ್ನು ಕಾಪಾಡುವ ದೈವ ಬೇಕು. ಕಾಂತು ವೈದ್ಯ ಕೇಳುವಾಗ, 6 ಕೈಯವನು 3 ಮಗದವನು ಪಿಳಿಭೂತ ಪಿಲ್ಚಂಡಿ ಮಲೆಯ ಮೈಸಂದಾಯ ಗೆಂಡ ಕೆರ್ತುಲ್ಲಾಯ ಯಾವ ದೈವ ಬೇಕು ಎಂದು ಕೇಳುವಾಗ ಕಾಂತು ವೈದ್ಯರು, ಕುಂಟಾಳ ಜಂತ್ರಿಯವರೇ, ಅಂತಹ ದೈವ ನಮ್ಮಲ್ಲಿ ಸಾವಿರಾರು ಇದೆ, ಆದರೆ ನನಗೆ ನಿಮ್ಮ ಮಂತ್ರಸಿದ್ಧಿಯ ದೈವ ಗುಬ್ಬಿದೇವರ ಎಡಭಾಗದಲ್ಲಿ ಪ್ರತಿಷ್ಠಾಪನೆಗೊಂಡ ಮಂತ್ರಜಾವದೆ ಬೇಕು ಎಂದು ಕೇಳುತ್ತಾರೆ. ಆ ದೈವ ನಿನಗೆ ಬೇಕಾದರೆ ದೇಶ ಸುತ್ತಬೇಕು, ಭಾಷೆ ಕಲಿಯಬೇಕೆನ್ನುತ್ತಾರೆ ಕುಂಟಾಳ ಜಂತ್ರಿ. ಹೇಳಿದ ಹಾಗೆ ದೇಶವನ್ನು ಸುತ್ತುತ್ತಾರೆ, ಕೋಶ ಓದುತ್ತಾರೆ, ಮತ್ತೆ ಕುಂಟಾಳ ಜಂತ್ರಿಯ ಮನೆಗೆ ಬರುತ್ತಾರೆ. ಕೈ ನೀಡಿ ಬಿಡುತ್ತಾರೆ. ಹಿಂಗಾರದ ಹಾಳೆ, ಮುಕ್ಕಣ್ಣ ತೆಂಗಿನಕಾಯಿ, ಗಂಧದ ಕೊರಡಿನಲ್ಲಿ ದೈವವನ್ನು ಮಂತ್ರಿಸಿ ಕಾಂತು ವೈದ್ಯನಿಗೆ ನೀಡುತ್ತಾರೆ. ಅದನ್ನು ತೆಗೆದುಕೊಂಡು ಕಾಂತು ವೈದ್ಯ ಸುಂತ್ಲಾಡಿ ಬರ್ಕೆಗೆ ಬರುತ್ತಾರೆ. ಮರದ ಕೆಳಗೆ ಕಾಟು ಕಲ್ಲಿನಲ್ಲಿ ದೈವ ನಂಬುತ್ತಾರೆ, ಬಲಿ ಸೇವೆ ಕೊಡುತ್ತಾರೆ. ರಾತ್ರಿ ಸ್ವಪ್ನದಲ್ಲಿ ಕಾಂತುವಿಗೆ ದೈವ ನುಡಿಯುತ್ತಾಳೆ, ನಾನು ಕಾಟು ಕಲ್ಲಿನಲ್ಲಿ ನೆಲೆಯೂರುವ ದೈವವಲ್ಲ, ಮನೆಯ ಒಳಗೆ ಮರದ ಪೀಠದಲ್ಲಿ ನೆಲೆಯೂರುವವಳು ಎನ್ನುತ್ತಾಳೆ. ಮರುದಿನ ಮಂತ್ರದೇವತೆಯನ್ನು ಮನೆಯೊಳಗೆ ಸೇರಿಸುತ್ತಾನೆ ಕಾಂತು ವೈದ್ಯ. ಆ ಸಮಯದಲ್ಲಿ ಮಂತ್ರಜಾವದೆ ನಾಮಾಂಕಿತ ದೈವ ತನ್ನ ಕಾರಣಿಕ ಮೆರೆಯುತ್ತಾಳೆ. ತಪ್ಪು ಮಾಡಿದವರನ್ನು ನಿರ್ನಾಮ ಮಾಡುತ್ತಾಳೆ, ಕಳ್ಳ ಕಾಕರನ್ನು ಬಗ್ಗು ಬಡಿಯುತ್ತಾಳೆ, ಸುಂತ್ಲಾಡಿ ಬರ್ಕೆಯನ್ನು ಸಮೃದ್ಧಿ ಮಾಡುತ್ತಾಳೆ. ಈ ಎಲ್ಲ ವಿಷಯ ತಿಳಿದ ಕಟ್ಟೆಮಾರು ಮನೆಯ ಅರಸರು ಹಾದಿಯಲ್ಲಿ ಹೋಗುವ ದೈವವನ್ನು ಕಾಂತು ವೈದ್ಯ ತಂದಿದ್ದಾನೆ ಎಂದು ಅವರನ್ನು ಒಕ್ಕಲೆಬ್ಬಿಸುವ ಪ್ರಯತ್ನ ಮಾಡುತ್ತಾರೆ. ಒಂದೋ ದೈವ ಬಿಡಬೇಕು, ಇಲ್ಲದಿದ್ದರೆ ಮನೆ ಬಿಡಬೇಕು ಎನ್ನುವ ಆಜ್ಞೆ ಆಗುತ್ತೆ. ಮನೆ ಬಿಟ್ಟೆನು ದೈವ ಬಿಡೆನು ಎಂದು ಕಾಂತು ವೈದ್ಯ ಹೇಳುತ್ತಾನೆ. ಅದರಂತೆ ಮನೆ ಬಿಟ್ಟು ಹೋಗುವಾಗ ದೈವದ ಹತ್ತಿರ ನಿನ್ನಿಂದ ಮನೆ ಬಿಡುತ್ತಿದ್ದೇನೆ ಎಂದು ಕಾಂತು ವೈದ್ಯ ಪ್ರಾರ್ಥಿಸುತ್ತಾನೆ. ದೈವ ತನ್ನ ಕಾರಣಿಕವನ್ನು ಕಟ್ಟೆಮಾರು ಅರಮನೆಯಲ್ಲಿ ತೋರಿಸುತ್ತಾಳೆ. ಅರಮನೆಗೆ ಬೆಂಕಿ ಬೀಳುತ್ತೆ, ಕಷ್ಟ ಒದಗಿ ಬರುತ್ತೆ. ಇದನ್ನ ಕಂಡ ಕಟ್ಟೆಮಾರು ಮನೆತನದವರು ಪ್ರಶ್ನೆ ಇಟ್ಟಾಗ ಕಾಂತು ವೈದ್ಯನ ದೈವ ಕಟ್ಟೆಮಾರು ಮನೆಗೆ ಬಂದಿದೆ, ನಂಬದಿದ್ದರೆ ಉಳಿವಿಲ್ಲ ಎಂದು ಅಲ್ಲಿಯೂ ಆಕೆಯನ್ನು ನಂಬುತ್ತಾರೆ. ಕಾಂತು ವೈದ್ಯನಿಗೆ ಬರ್ಕೆ ಮನೆ ಪುನಃ ಸಿಗುತ್ತೆ. ಅಲ್ಲಿಂದ ದೈವ ಕೊಲಂಬೆ ಮನೆ, ಕೊರಗ ವೈದ್ಯನ ಕುಚ್ಚಾಡಿ ಬರ್ಕೆ, ನೊನಯ್ಯ ವೈದ್ಯನ ಬಲ್ಲಾಜೆ ಬರ್ಕೆ, ಬಂಟ್ರಾದ ಮನೆ, ಪೊಂಕು ವೈದ್ಯನ ಕಟ್ಟುತನೆಗೆ ಎಂದು ತಿಳಿಸುತ್ತಾಳೆ. ಅಲ್ಲಿಂದ ಮಾನ್ಯಪ್ಪ ವೈದ್ಯನ ಕಮಂಗಿಲ ಬರ್ಕೆ, ಅಲ್ಲಿಂದ 10 ಊರಿನಲ್ಲಿ ಸಾವಿರಾರು ಮನೆಗಳಲ್ಲಿ ತಾಯಿಯಾಗಿ ಮನೆಯ ಶಕ್ತಿಯಾಗಿ ಮಂತ್ರಜಾವದೆ ನೆಲೆಯಾಗುತ್ತಾಳೆ.